ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ಫೈನಲಿ ಟಿ ವಿ ಎಸ್ ಕಡೆಯಿಂದ ಒಂದು ಒಳ್ಳೆ ಸಖತ್ತಾಗಿರೋ ಅಡ್ವೆಂಚರ್ ಬೈಕ್ನ ಲಾಂಚ್ ಮಾಡಿದ್ದಾರೆ. ಯಾವುದು ಅಂತ ಹೇಳಿದ್ರೆ ಟಿ ವಿ ಎಸ್ ಅಪಾಚಿ RTX. ಸೊ ಇದರಲ್ಲಂತೂ ಫೀಚರ್ಸ್ಗಳಂತೂ ತುಂಬ ಲೋಡ್ ಮಾಡಿದ್ದಾರೆ ಮತ್ತು ಸ್ಪೆಸಿಫಿಕೇಷನ್ ಅಂತೂ ತುಂಬ ಸಖತ್ತಾಗಿದೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ತಾ ಬಂದಿರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀರಾ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೀಕ್ಷಕರೇ, ಟಿ ವಿ ಎಸ್ ಕಡೆಯಿಂದ ಫೈನಲ್ ಆಗಿ ಒಂದು ಅಡ್ವೆಂಚರ್ ಟೂರರ್ ಬೈಕ್ನ ಲಾಂಚ್ ಮಾಡಿದ್ದಾರೆ. ತುಂಬ ಸಖತ್ತಾಗಿದೆ. ಸೊ ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ ಬೇಸ್ ವೇರಿಯಂಟು. ಇದರಲ್ಲಿ ನಿಮ್ಗೆ ಟೋಟಲಾಗಿ 3 ಟೈಪ್ಸ್ ಆಫ್ ಬರುತ್ತೆ. ಮತ್ತು ನಿಮ್ಗೆ ಇದರಲ್ಲಿ ಇನ್ನೊಂದಂದರೆ ಬಿಲ್ಡ್ ಟು ಆರ್ಡರ್ ಕೂಡ ಆಪ್ಷನ್ಸ್ ಅವೈಲೇಬಲ್ ಇದೆ. ಇದೇನು ನೋಡ್ತಾ ಇದ್ದೀರಲ್ಲ, ಸೊ ಇದ್ರದ್ದು ಎಕ್ಸ್-ಶೋರೂಮ್ ಪ್ರೈಸ್ ಬಂದು ನಿಮಗೆ 1,99,000. ಸೊ ಬೆಂಗಳೂರಲ್ಲಿ ಎಕ್ಸ್-ಶೋರೂಮ್ ಪ್ರೈಸ್ ಇದೆ. ಇದು ಬಂದು ನಿಮಗೆ ಕಂಪ್ಲೀಟ್ಲಿ ನ್ಯೂ ಇಂಜಿನು ಟಿ ವಿ ಎಸ್ ಕಡೆಯಿಂದನೇ ಬಿಲ್ಡ್ ಮಾಡಿರೋದು. ಸೊ RTR 310 ಆಗಿರ್ಬೋದು ಮತ್ತು RR 310 ಆಗಿರ್ಬೋದು. ಸೊ ಇದ್ರಿಗೆ ಏನು ಸೇಮ್ ಇಂಜಿನ್ ಅಲ್ಲ. ಸೊ ಇದು ಕಂಪ್ಲೀಟಾಗಿ ನಿಮಗೆ ಟಿ ವಿ ಎಸ್ ಕಡೆಯಿಂದ ಹೊಸದಾಗಿ ಇಂಜಿನ್ ಬಿಲ್ಡ್ ಮಾಡಿರೋದು. ಹಾಗೆ ನಿಮಗೆ ಇಂಜಿನ್ ಬಗ್ಗೆ ಹೇಳಿದರೆ, ಇಂಜಿನ್ ಬಂದು ನಿಮಗೆ 299cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ ಡಿವೈಸ್ ಇಂಜಿನ್ ಬರುತ್ತೆ. ಹಾಗೆ ನಿಮಗೆ 36 PS ಪವರ್ ಬರುತ್ತೆ. ವಿತ್ ನಿಮಗೆ 28 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಗಾಡಿ ಇದು. ಸೊ ವಿತ್ ನಿಮಗೆ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಹಾಗೆ ನೋಡ್ತಾ ಇರ್ಬೋದು, ನಿಮಗೆ ಇದರಲ್ಲಿ ವಿತ್ ಟಿ ವಿ ಎಸ್ ಕಡೆಯಿಂದನೇ ಬಿಲ್ಡ್ ಮಾಡಿರೋ ಇಂಜಿನ್ ಇರೋದ್ರಿಂದ ಸೊ ಟಿ ವಿ ಎಸ್ ರೇಸಿಂಗ್ ಅಂತಲೂ ಇದು ಮಾಡಿದ್ದಾರೆ. ಮತ್ತು ಇಂಜಿನ್ ಕೂಡ ನೀವು ನೋಡ್ತಾ ಇರ್ಬೋದು, ವಿತ್ ನಿಮಗೆ ಒಂದಷ್ಟು ಬ್ರಾಸ್ ಡಿಸೈನಲ್ಲಿ ಇಂಜಿನ್ ಕೂಡ ಕೊಟ್ಟಿದ್ದಾರೆ. ಇನ್ನು ಲುಕ್ಸ್ ಬಗ್ಗೆ ಹೇಳಿದರೆ, ಟಿ ವಿ ಎಸ್ ಅಪಾಚಿ RTX. ಸೊ ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು, ನಿಮಗೆ ಹೆಡ್ಲ್ಯಾಂಪಲ್ಲಿ ನಿಮಗೆ ಇಲ್ಲಿ ಹೆಡ್ಲ್ಯಾಂಪ್ಸ್ ಸೆಟಪ್ ಕೊಟ್ಟಿದ್ದಾರೆ. ವಿತ್ ನಿಮಗೆ 4 ಥರ ಬರುತ್ತೆ, ಐ ಬೀಮು ಮತ್ತು ಲೋ ಬೀಮು. ಸೊ ನೋಡ್ತಾ ಇರ್ಬೋದು, ಐ ಬೀಮು ಮತ್ತು ಲೋ ಬೀಮು. ಇದು ಬೇಸ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಈ DRLs ಏನಿದೆಯಲ್ಲ, ಸೊ ಇದು ಆನ್ ಆಗೋದಿಲ್ಲ. ಬಟ್ ಟಾಪ್ ಎಂಡಲ್ಲಿ ನಿಮಗೆ ಇದು ವರ್ಕಿಂಗ್ ಕಂಡೀಷನಲ್ಲಿರುತ್ತೆ. ಸೊ ಹಾಗೆ ನಿಮಗೆ ವಿಂಡ್ಶೀಲ್ಡ್ ಕೂಡ ನೋಡ್ತಾ ಇರ್ಬೋದು, ಡೀಸೆಂಟ್ ಎನಫು. ಸೊ ಚೆನ್ನಾಗಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಒಂದಷ್ಟು ಸ್ಟಿಕ್ಕರಿಂಗ್ ಟಚ್ ಕೊಟ್ಟಿದ್ದಾರೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ಸ್ಟಿಕ್ಕರ್ ಟಚ್ ಬರುತ್ತೆ. ಹಾಗೆ ವಿತ್ ನಿಮಗೆ ಸಸ್ಪೆನ್ಷನ್ ಬರೋದ್ರೆ ಅಪ್ಸೈಡ್ ಡೌನು USD ಫೋಕ್ಸ್ ಬರುತ್ತೆ. ನಿಮಗೆ ಒಂದು ಗೋಲ್ಡ್ ಕಲರ್ ಕೊಟ್ಟಿದ್ದಾರೆ. ವಿತ್ ನಿಮಗೆ 180 mm ಆಫ್ ಸಸ್ಪೆನ್ಷನ್ ಟ್ರಾವೆಲ್ ಕೂಡ ಬರುತ್ತೆ. ಹಾಗೆ ಫ್ರಂಟ್ ಡಿಸ್ಕ್ ಬರೋದ್ರೆ ನಿಮಗೆ 320 mm ಆಫ್ ಡಿಸ್ಕ್ ಬರುತ್ತೆ. ವಿತ್ ನಿಮಗೆ ಫಿಕ್ಸ್ಡ್ ಕ್ಯಾಲಿಪರ್ ಬ್ರೇಕ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಡ್ಯುಯಲ್ ಚಾನಲ್ ABS ಬರುತ್ತೆ. ವಿತ್ ನಿಮಗೆ ಸ್ವಿಚಬಲ್ ABS ಕೊಟ್ಟಿದ್ದಾರೆ ಇದರಲ್ಲಿ ಫ್ರಂಟಲ್ಲಿ. ವಿತ್ ನಿಮಗೆ ಫ್ರಂಟು ಅಲೈವ್ ಕೊಟ್ಟಿದ್ದಾರೆ. ಅಲೈ ವಿತ್ ನಿಮಗೆ ಟೈರ್ ಸೈಜ್ ಬರೋದ್ರೆ 110/80 ಸೆಕ್ಷನ್ನು. ವಿತ್ ನಿಮಗೆ 19 ಇಂಚ್ ಅಲೈ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಹಾಗೆ ಫ್ರಂಟ್ ಮಡ್ಗಾರ್ಡು ಅಷ್ಟೇ ನಿಮಗೆ ಬಾಡಿ ಕಲರ್ ಏನು ಪೇಂಟ್ ಬರುತ್ತಲ್ಲ, ಸೊ ಪೇಂಟ್ ಕಲರಲ್ಲಿ ಬರುತ್ತೆ. ವಿತ್ ನಿಮಗೆ ಒಂದಷ್ಟು ಸ್ಟಿಕ್ಕರಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಸ್ಟಿಕ್ಕರಿಂಗ್ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ರಿಫ್ಲೆಕ್ಟರ್ಸ್ ಕೂಡ ಇಲ್ಲೇ ಬರುತ್ತೆ. ಸೊ ಇನ್ನು ಸೈಡ್ ಪ್ರೊಫೈಲ್ ನೋಡ್ತಾ ಇರ್ಬೋದು, ನಿಮಗೆ ಇದೇನಾಗಿದೆ ಅಂದರೆ ಫಿಕ್ಸ್ಡ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಟಿ ವಿ ಎಸ್ ಏನಿದೆಯಲ್ಲ, ಸೊ ಅದ್ರ ಲೋಗೋ ಕೂಡ ಬರುತ್ತೆ. ವಿತ್ ನಿಮಗೆ LED ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರೋದ್ರೆ ನಿಮಗೆ ಓವರಾಲ್ ನಿಮಗೆ 200 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ವಿತ್ ನಿಮಗೆ ಗಾರ್ಡ್ ಕೂಡ ನಿಮಗೆ ಮೆಟಲಲ್ಲಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಇಂಜಿನ್ ಗಾರ್ಡು. ವಿತ್ ನಿಮಗೆ ಕೂಲೆಂಟ್ ಪ್ಲೇಸ್ಮೆಂಟ್ ಎಲ್ಲ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಇನ್ನು ಸೀಟ್ ಹೈಟ್ ಬರೋದ್ರೆ ನಿಮಗೆ ಓವರಾಲು 835 mm ಆಫ್ ಸೀಟ್ ಹೈಟ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನನ್ನ ಹೈಟ್ ಬಂದು ನಿಮಗೆ 5.8 ಮತ್ತು 9 ಇದ್ದೀನಿ. ಸೊ ಆಲ್ಮೋಸ್ಟ್ ಅಲ್ಲಿ ಫ್ಲಾಟ್ ಫುಟ್ ಮಾಡ್ಬೋದು. ಸೊ ಆರಾಮಾಗಿದೆ. 835 mm. ವಿತ್ ನಿಮಗೆ ಸೀಟ್ಸ್ ಬರೋದಾರೆ, ಸೊ ಸೀಟ್ಸ್ ಕುಷನಿಂಗು ಅಷ್ಟೇ ತುಂಬ ಸಖತ್ತಾಗಿದೆ. ವಿತ್ ನಿಮಗೆ ಫ್ರಂಟು ಡ್ರೈವರ್ಗೆ ತುಂಬ ವೈಡಾಗಿ ಕೊಟ್ಟಿದ್ದಾರೆ. ಆರಾಮಾಗಿ ಕೂತ್ಕೊಂಡು ಎಲ್ಲೇ ಒಂದು ಲಾಂಗ್ ರೈಡ್ ಮಾಡ್ತೀವಿ ಅಂದಾಗ ತುಂಬ ಸಖತ್ತಾಗಿ ಬರುತ್ತೆ. ಹಾಗೆ ನಿಮಗೆ ಪಿಲಿಯನ್ ರೈಡರ್ಗೂ ಅಷ್ಟೇ ಕೆಲವೊಂದು ಸೆಗ್ಮೆಂಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೀಟ್ನ ಚಿಕ್ಕದು ಮಾಡಿಬಿಟ್ಟಿರ್ತಾರೆ. ಸೊ ಪಿಲಿಯನ್ ಅವ್ರಿಗೆ ತುಂಬ ಕಂಜೆಸ್ಟೆಡ್ ಆಗುತ್ತೆ ಕೂತ್ಕೊಂಡು ಲಾಂಗ್ ಡ್ರೈವ್ ಹೋಗೋದಾಗಲಿ ಇನ್ನೊಂದು ಮಾಡೋದಾಗಲಿ. ಬಟ್ ಇದರಲ್ಲೂ ಕೂಡ ತುಂಬ ವೈಡಾಗಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಗ್ರ್ಯಾಬ್ ಹ್ಯಾಂಡಲ್ ಕೂಡ ನೋಡ್ತಾ ಇರ್ಬೋದು ರಿಯರಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಹಾಗೆ ನಿಮಗೆ ಸ್ಯಾರಿ ಗಾರ್ಡ್ ಕೂಡ ಬರುತ್ತೆ. ವಿತ್ ನಿಮಗೆ ಫ್ರೇಮ್ಸ್ ನೋಡ್ತಾ ಇರ್ಬೋದು, ಫ್ರೇಮ್ಸಲ್ಲಿ ನಿಮಗೆ ಡ್ಯುಯಲ್ ಕಲರ್ ಫ್ರೇಮ್ಸ್ ಬರುತ್ತೆ. ಸೊ ಬ್ಲ್ಯಾಕ್ ಕಲರ್ ಮತ್ತು ವೈಟ್ ಕಲರು ಅದು ಡಿಸೈನ್ಸ್ ತಕ್ಕನಾಗಿ ಚೇಂಜ್ ಮಾಡಿದ್ದಾರೆ. ಇದು ನಿಮಗೆ ಒಂದಷ್ಟು ಆಫ್ ರೋಡ್ ಆಗಿರೋದ್ರಿಂದ ಸೊ ಇದು ನಿಮಗೆ ಸಾಫ್ಟ್ ಟಚ್ ಕೂಡ ಬರುತ್ತೆ ಮತ್ತು ರಿಮೂವ್ ಕೂಡ ಮಾಡ್ಕೋಬೋದು. ಹಾಗೆ ನಿಮಗೆ ಫುಟ್ ರೆಸ್ಟ್ ಇಟ್ಟಾಗ ಇಲ್ಲೇನು ಸ್ಕ್ರ್ಯಾಚಸ್ ಆಗಬಾರ್ದು ಅಂದ್ಬಿಟ್ಟು ಅದಕ್ಕೂ ಒಂದು ಕೊಟ್ಟಿದ್ದಾರೆ. ಇದು ನಿಮಗೆ ರಿಯರ್ ಪಿಲ್ಲನ್ಗೂ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರೈಡಿಂಗ್ ಪೋಸ್ಚರ್ ನೋಡ್ತಾ ಇರ್ಬೋದು. ಸೊ ಆರಾಮಾಗಿ ಕೂತ್ಕೊಂಡು ಸೊ ಯಾವ ರೀತಿ ನೀವು ರೈಡ್ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿ ಒಂದು ADV ರೈಡ್ ಮಾಡ್ಬೇಕಾದ್ರೆ ಯಾವ ರೀತಿ ನಿಮ್ಗೆ ಕಂಫರ್ಟ್ನೆಸ್ ಬೇಕು ಆ ಕಂಫರ್ಟ್ನೆಸ್ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಇದು ನಿಮಗೆ ಹಾಗೆ ನೋಡ್ತಾ ಇರ್ಬೋದು, ನೀವು ಹೈಟಾಗಿ ನೀವೆಲ್ಲ ಲಾಂಗ್ ಇವಾಗ ಆಫ್ ರೋಡ್ ಮಾಡ್ತೀವಿ ಅಂದಾಗ ಸೊ ಆರಾಮಾಗಿ ನೀವು ನಿಂತ್ಕೊಂಡು ರೈಡ್ ಮಾಡೋದಾಗಿರ್ಬೋದು, ತುಂಬ ಸಖತ್ತಾಗಿ ಯೂಸ್ ಆಗುತ್ತೆ. ಸೊ ಆ ರೀತಿ ಇದೆ. ವಿತ್ ನಿಮಗೆ ಹ್ಯಾಂಡಲ್ ಬಾರ್ ಅಷ್ಟೇ ನೀವು ನಿಂತ್ಕೊಂಡಾಗ ಈಸಿ ರೀಚ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಆರಾಮಾಗಿ ರೀಚ್ ಆಗುತ್ತೆ. ಸೊ ಆರಾಮಾಗಿ ನೀವು ರೈಡ್ ಕೂಡ ಮಾಡ್ಕೋಬೋದು. ಸೊ ಇನ್ನು ರಿಯರಲ್ಲಿ ನೀವು ನೋಡ್ತಾ ಇರ್ಬೋದು, ರಿಯರಲ್ಲಿ LED ಟೈಲ್ ಲ್ಯಾಂಪ್ ಬರುತ್ತೆ. ವಿತ್ ನಿಮಗೆ ರಿಫ್ಲೆಕ್ಟರ್ ಕೊಟ್ಟಿದ್ರೆ. ಹಾಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಆಗುತ್ತೆ. ವಿತ್ ನಿಮಗೆ LED ಇಂಡಿಕೇಟರ್ಸ್ ಕೂಡ ಬರುತ್ತೆ.
ಹಾಗೆ ನಿಮಗೆ ಎಕ್ಸಾಸ್ಟ್ ಕೂಡ ನೋಡ್ತಾ ಇರ್ಬೋದು. ಎಕ್ಸಾಸ್ಟ್ ನಿಮಗೆ ಡ್ಯುಯಲ್ ಲಿಪ್ ಥರ ಬರುತ್ತೆ. ಸೊ ಎಕ್ಸಾಸ್ಟ್ ನೋಟ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ಎಕ್ಸಾಸ್ಟ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ, ಸಕ್ಕತ್ತಾಗಿದೆ ಎಕ್ಸಾಸ್ಟು. ಸೊ ತುಂಬ ಸಖತ್ ಲೌಡಾಗಿ ಬರುತ್ತೆ. ಹಾಗೆ ನಿಮಗೆ ಸೈಲೆನ್ಸರ್ ಲುಕ್ಕು ಕೂಡ ನೋಡ್ತಾ ಇರ್ಬೋದು. ಒಂದಷ್ಟು ನಿಮಗೆ ಸ್ಟೀಲ್ ಫ್ರೇಮ್ ಲುಕ್ ಕೊಟ್ಟಿದ್ದಾರೆ, ಮತ್ತು ರಿಯರಲ್ಲಿ ಇದರಲ್ಲಾಗಿರ್ಬೋದು, ಸೊ ಫ್ರಂಟ್ ಇದರಲ್ಲಾಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಿಮಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಸೊ ಎಕ್ಸಾಸ್ಟ್ ನೋಟ್ ಅಂದರೆ ಸಖತ್ತಾಗಿ ಕಾಣಿಸುತ್ತೆ. ಇದು ನಿಮಗೆ ಇಲ್ಲಿ ಸೈಡಲ್ಲಿ ನೋಡ್ತಾ ಇರ್ಬೋದು 300ದು ಲೋಗೋ ಬರುತ್ತೆ. ಸೊ RTX 300 ಆಗಿರೋದ್ರಿಂದ 300 ಲೋಗೋ ಬರುತ್ತೆ. ಮತ್ತು ಲುಕ್ ಕೂಡ ಅಷ್ಟೇ ಯಾವ ರೀತಿ ಇದೆ ಅಂತ. ಸೊ ನಿಮಗೆ ರಿಯರ್ ಸಸ್ಪೆನ್ಷನ್ ಬರೋದ್ರೆ, ರಿಯರ್ ಸಸ್ಪೆನ್ಷನ್ ಬಂದು ನಿಮಗೆ ಮೊನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ವಿತ್ ನಿಮಗೆ ಫ್ಲೋಟಿಂಗ್ ಸಸ್ಪೆನ್ಷನ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇನ್ನು ರಿಯರ್ ಡಿಸ್ಕಲ್ಲಿ ಬರೋದ್ರೆ 240 mm ಡಿಸ್ಕ್ ಕೊಟ್ಟಿದ್ದಾರೆ. ಸೊ 240 mm ಡಿಸ್ಕು ವಿತ್ ನಿಮಗೆ ಫ್ಲೋಟಿಂಗ್ ಕ್ಯಾಲಿಪರ್ ಬರುತ್ತೆ ರಿಯರಲ್ಲಿ. ಸೊ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ರಿಯರ್ ಟೈರ್ ಸೈಜ್ ಬರೋದ್ರೆ 150 mm ವಿತ್ 70 ಸೆಕ್ಷನ್ ಬರುತ್ತೆ. ಹಾಗೆ ನಿಮಗೆ 17 ಇಂಚ್ ಲೈಕ್ ಕೊಟ್ಟಿದ್ದಾರೆ ರಿಯರಲ್ಲಿ. ಸೊ ಇನ್ನು ಕೀ ಬಗ್ಗೆ ಹೇಳಿದರೆ ನಿಮಗೆ ನಾರ್ಮಲ್ TVS ಕೀ ಬರುತ್ತೆ. ಸೊ 2 ಕೀ ಕೊಟ್ಟಿದ್ದಾರೆ. ವಿತ್ ನಿಮಗೆ ಕೀ ಆನ್ ಮಾಡಿ ಸೊ ನೋಡ್ತಾ ಇರ್ಬೋದು TVS ರೇಸಿಂಗ್ ಅಂತ ಬರುತ್ತೆ. ಸೊ ಆ ರೀತಿ ಕ್ಲಸ್ಟರ್ ಕೂಡ ನಿಮಗೆ ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು. ವಿತ್ ನಿಮಗೆ RPM ಮೀಟ್ರ್ ಬರುತ್ತೆ. ಹಾಗೆ ಡಿಜಿಟಲ್ದು ಸ್ಪೀಡೋಮೀಟ್ರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಗೇರ್ ಶಿಫ್ಟ್ ಇಂಡಿಕೇಟರ್ ಬರುತ್ತೆ. ಇದು ನಿಮಗೆ ಸೈಡ್ ಸ್ಟ್ಯಾಂಡ್ ಇಂಡಿಕೇಷನ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಂಡಿಕೇಟರ್ಸ್ ಕೂಡ ಪ್ಲೇಸ್ಮೆಂಟ್ ನೋಡ್ತಾ ಇರ್ಬೋದು. ಇಂಡಿಕೇಟರ್ಸ್ ಆನ್ ಆಗಿದ್ರೆ ಸೊ ಇಂಡಿಕೇಟರ್ಸ್ ಬರುತ್ತೆ. ಇದು ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ಸ್ ಬರುತ್ತೆ ಇದರಲ್ಲಿ. ಟ್ರಾಕ್ಷನ್ ಕಂಟ್ರೋಲ್ ಮತ್ತು ನಿಮಗೆ ಟಾಪ್ ಎಂಡ್ ತೊಗೋತೀನಿ ಅಂದಾಗ ನಿಮಗೆ ಕ್ವಿಕ್ ಶಿಫ್ಟರ್ ಕೂಡ ಇದು ಮಾಡಿರ್ತಾರೆ. ಮತ್ತು ಟೈರ್ ಪ್ರೆಷರ್ ಮಾನಿಟರಿಂಗ್ ಕೂಡ ಸಿಗುತ್ತೆ. ಹಾಗೆ ಇದರಲ್ಲಿ ನಿಮಗೆ ಓಡೋಮೀಟರ್ ಎಷ್ಟು ಓಡಿದೆ, ಮತ್ತು ಕೂಲೆಂಟ್ ಟೆಂಪ್ರೇಚರ್ ಎಷ್ಟು ಇದೆ, ಹಾಗೆ ಆವ್ರೇಜ್ ಫ್ಯೂಲ್ ಎಕನಾಮಿ ಏನು, ಮತ್ತು ರೇಂಜ್ ಏನು ಎಲ್ಲ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇದರಲ್ಲಿ ಮೆನುಲಿ ನೋಡಿದರೆ ರೈಡ್ ಮೋಡ್ಸ್ ಬಂದು ನಿಮಗೆ ಟೋಟಲ್ 4 ಟೈಪ್ಸ್ ಆಫ್ ರೈಡ್ ಮೋಡ್ಸ್ ಬರುತ್ತೆ. ಅರ್ಬನ್ನು, ರೈನು ಮತ್ತು ಟೂರು, ಹಾಗೆ ರ್ಯಾಲಿ ಮೋಡ್ ಬರುತ್ತೆ. ವಿತ್ ನಿಮಗೆ ಟ್ರಿಪ್ ಡೀಟೇಲ್ಸ್ ಆಗಿರ್ಬೋದು, ಡೈಲಿ ಟ್ರಿಪ್ ಮೀಟರ್, ಟ್ರಿಪ್ A, ಟ್ರಿಪ್ B, ಟ್ರಿಪ್ C ಕೂಡ ಕೊಟ್ಟಿದ್ದಾರೆ ಆಪ್ಷನ್ಸು. ವಿತ್ ನಿಮಗೆ ವೆಹಿಕಲ್ ಕಂಟ್ರೋಲ್ಸ್ ಆಗಿರ್ಬೋದು, ಟ್ರಾಕ್ಷನ್ ಕಂಟ್ರೋಲ್ಸ್ ಆನ್ ಮಾಡ್ಕೋಬೋದು. ಮತ್ತು ನಿಮ್ಗೆ ಟಾಪ್ ಎಂಡ್ಗೆ ನಾವು ಹೋದರೆ ಕ್ವಿಕ್ ಶಿಫ್ಟರ್ ಆನ್ ಆಗುತ್ತೆ. ಹಾಗೆ ಮೈ ವೆಹಿಕಲ್ ಡೀಟೇಲ್ಸ್ ಕೂಡ ಸರ್ವಿಸು. ಸೊ ಅದ್ರ ನಿಮಗೆ ನೆಕ್ಸ್ಟ್ ಸರ್ವಿಸ್ ಡ್ಯೂ ಯಾವ ರೀತಿ ಎಲ್ಲಿ ಯಾವಾಗಿದೆ ಅನ್ನೋದೆಲ್ಲ ಡಿಸ್ಪ್ಲೇ ಆಗುತ್ತೆ. ಮತ್ತು ಪರ್ಫಾರ್ಮೆನ್ಸ್ ರೆಕಾರ್ಡು. ಸೊ ನಿಮ್ಮ ಪರ್ಫಾರ್ಮೆನ್ಸ್ ರೆಕಾರ್ಡ್ ಕೂಡ ನಿಮಗೆ ಇದಾಗುತ್ತೆ. ಹಾಗೆ ಮೈ ಅಪಾಚೆ ಅನ್ನೋದು ಕೂಡ ನೋಡ್ತಾ ಇರ್ಬೋದು. ಟ್ರಾಕ್ಷನ್ ಕಂಟ್ರೋಲ್ಸ್ ಆಗಿರ್ಬೋದು, ಕ್ರೂಸ್ ಕಂಟ್ರೋಲ್ಸು ನಿಮ್ಮದೆಲ್ಲ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಗೋಪ್ರೋ ಕಂಟ್ರೋಲ್ಸ್ ಕೂಡ ನೀವು ಇಲ್ಲಿ ಇದು ಮಾಡ್ಕೋಬೋದು. ಹಾಗೆ ಟೈಮರ್, ಬ್ಲ್ಯಾಂಪ್ ಕಂಟ್ರೋಲ್ ಇದೆಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ ಟಾಪ್ ಎಂಡ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಡಿಸ್ಪ್ಲೇ ಸೆಟಪ್ಸ್ ಆಗಿರ್ಬೋದು. ಡಿಸ್ಪ್ಲೇ ಸೆಟಪ್ ಕಸ್ಟಮ್ ವಿಡ್ಗೇಟ್ನ ನೀವು ಕಸ್ಟಮ್ ಆಗಿ ನೀವು ಯಾವ ರೀತಿ ಬೇಕೋ ನೀವು ಆ ರೀತಿ ಕಷ್ಟ ಮಾಡ್ಕೋಬೋದು. ಹಾಗೆ ಡಿಸ್ಪ್ಲೇ ಬ್ರೈಟ್ನೆಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಇದು ನಿಮಗೆ ಡಿಸ್ಪ್ಲೇ ಥೀಮ್ ಆಗಿರ್ಬೋದು. ಹಾಗೆ ಹೈ ಸ್ಪೀಡ್ ಅಲರ್ಟ್ ಸೆಟ್ ಮಾಡ್ಕೋಬೋದು. ನೀವು ಬೇರೆ ಯಾರಿಗಾನ ಫ್ರೆಂಡ್ಸ್ ಕೊಟ್ಟಾಗ ನೀವು ಸ್ಪೀಡ್ ಅಲರ್ಟ್ ಕೂಡ ನೀವು ಸೆಟ್ ಮಾಡ್ಕೋಬೋದು. ನಿಮಗೆ ಸ್ವಿಚಸ್ಗಳು ನೋಡಿದ್ರೆ ಅಲ್ಲಿ ಇದು ಲೆಫ್ಟ್ ಸೈಡಲ್ಲಿ ಏನಿದೆಯಲ್ಲ, ಸೊ ಇದು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಸ್ವಿಚಸ್ ಕಂಟ್ರೋಲ್ಸ್ ಬರುತ್ತೆ. ಹಾಗೆ ನಿಮಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಸೊ ಈ ಸೆಗ್ಮೆಂಟಲ್ಲಿ ಒಳ್ಳೆ ಬೆಸ್ಟ್ ಬೈ ಮತ್ತು ಈ ಪ್ರೈಸ್ ಆಫ್ ಪಾಯಿಂಟಲ್ಲಿ ಒಂದು ಒಳ್ಳೆ ಆಪ್ಷನ್ಸ್ ಅಂತ ಹೇಳ್ಬೋದು. ಹಾಗೆ ಹಜಾರ್ಡ್ ಸ್ವಿಚ್ಚು ಇದು ನಿಮಗೆ ಕ್ಲಚ್ಚು ಮತ್ತು ಬ್ರೇಕ್ಗೆ ಅಡ್ಜಸ್ಟೇಬಲ್ ಲಿವರ್ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ ರೀತಿ ಬೇಕೋ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಅಡ್ಜಸ್ಟ್ಮೆಂಟು 1 2 3 4 ಸೈಡ್ಸ್ ಆಫ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಆ ರೀತಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇದು ನಿಮಗೆ ಇಂಡಿಕೇಟರ್ ಆಪ್ಷನ್ಸು, ಹಾಗೆ ಹಾರನ್ ಬಟನ್ನು. ಇದು ನಿಮಗೆ ರೈಟ್ ಸೈಡಲ್ಲಿ ನೋಡಿದ್ರೆ ಕಿಲ್ ಸ್ವಿಚ್ಚು ಮತ್ತು ನಾರ್ಮಲ್ ಸ್ವಿಚ್ ಕೂಡ ಕೊಟ್ಟಿದ್ದಾರೆ. ಸೊ ಓವರಾಲ್ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12.5 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇದು ನಿಮಗೆ ಇನ್ನೊಂದೇನೆಂದರೆ ಇದರಲ್ಲಿ ಕಂಪ್ನಿ ಕಡೆಯಿಂದ ಮೈಲೇಜ್ ಬಂದು 35 ಕಿಲೋಮೀಟರ್ ಕ್ಲೇಮ್ ಮಾಡಿದ್ದಾರೆ. ಸೊ ಒಂದು ADV ಬೈಕ್ಗೆ ಆರಾಮಾಗಿ 35 ಅಂದರೆ ಗುಡ್ ಎನಫ್ ಅಂತಲೇ ಹೇಳ್ಬೋದು. ಸೊ ವೀಕ್ಷಕರೇ, ಇಷ್ಟ ಆಗಿತ್ತು TVS Apache RTX 300ನ ರಿವ್ಯೂ. ಸೊ ಯಾರೆಲ್ಲ ಒಂದು ಒಳ್ಳೆ ಬೆಸ್ಟ್ ಬಜೆಟಲ್ಲಿ ವಿತ್ ನಿಮಗೆ 2 to 2.5 lakhs ಒಳಗಡೆ ಒಂದೊಳ್ಳೆ 300cc ADV ಟೂರರ್ ಬೈಕ್ ನೋಡ್ತಾ ಇದ್ದೀರಾ, ಅವ್ರಿಗೆಲ್ಲ Apache RTX ಒಂದು ಒಳ್ಳೆ ಚಾಯ್ಸು. ಮತ್ತು ನೀವು ಏನಾರ TVS Apache RTX 300ನ ಬುಕ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಾಂದರೆ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಹೇಳಿದ್ರೆ ಶೋರೂಮ್ ಲೊಕೇಶನು ಮತ್ತು ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು, ನೀವು ವಿಸಿಟ್ ಕೂಡ ಮಾಡ್ಕೋಬೋದು. ಇಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲಿ ಗೈಡ್ ಮಾಡ್ತಾಯಿದ್ದೀನಿ. ಮತ್ತೆ ನಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.